ಶನಿವಾರ ಬೆಳಗ್ಗೆ ಒಳ್ಳೆ ಬಿಸಿಲು ಬಂದಿದೆ, ವಾತಾವರಣ ಭಾಳ ಬೆಚ್ಚಗಿದೆ. ಹಾಗಾಗಿ ನಾವು ಬಾಂಡೈ ಟು ಕೂಚಿ ವಾಕ್ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. 6.5 ಕಿಲೋಮೀಟರ್ ವಾಕ್ ಇದು. ಭಾಳ ಬ್ಯೂಟಿಫುಲ್ ವಾಕ್. ನಿಮಗೆ 1.5 ಗಂಟೆ ಸಾಕು ಈ ವಾಕ್ ಮುಗಿಸೋದಕ್ಕೆ. ಆದರೆ ನಾವು ಬೆಳಗ್ಗೆಯಿಂದ ಸಂಜೆ ತನಕ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ನರ್ಗೆ ಇರೋದ್ರಿಂದ ಅಲ್ಲೇ ಬೀಚಲ್ಲಿ ಒಂದು ಸ್ವಲ್ಪ ಆಟ ಆಡೋದು, ನೀರು ಒಂಚೂರು ಇಳಿಯೋದು, ಶೆಲ್ಸ್ ಕಲೆಕ್ಟ್ ಮಾಡೋದು ಇವೆಲ್ಲವೂ ಇರುತ್ತೆ. ಸೊ ಅದೆಲ್ಲ ನಮಗೆ ಬಹುಶಃ ಬೆಳಗ್ಗೆಯಿಂದ ಸಂಜೆ ತನಕ ಆಗುತ್ತೆ. ಒಂದಷ್ಟು ತಯಾರಿಗಳನ್ನ ಮಾಡ್ಕೋತಾ ಇದ್ದೀವಿ ನಾವು ಅದಕ್ಕೆ. ಸಿಡ್ನಿ ಸುತ್ತಮುತ್ತ ರೆಸ್ಟೋರೆಂಟ್ಗಳು ಭಾಳ ಎಕ್ಸ್ಪೆನ್ಸಿವು. ಸೊ ನಮ್ಮದು ಇಡೀ ದಿನ ಟ್ರಿಪ್ ಇರೋದ್ರಿಂದ, ಪ್ಲ್ಯಾನ್ ಇರೋದ್ರಿಂದ ನಾವೇನು ಅನ್ಕೋತಾ ಇದ್ದೀವಪ್ಪ ಅಂದರೆ ರೆಸ್ಟೋರೆಂಟ್ ಸ್ಟೈಲ್ ಸ್ಯಾಂಡ್ವಿಚಸ್ ಮನೆಯಲ್ಲೇ ಮಾಡ್ಕೊಂಡು ಹೋಗೋಣ ಅಂತ ಅನ್ಕೋತಾ ಇದ್ದೀವಿ. ಅದಕ್ಕೆ ಮುಂಚೆ ಒಂದು ಲೋಟ ಬಿಸಿ ಟೀ ಕುಡಿದು ಸ್ಯಾಂಡ್ವಿಚಸ್ ಮಾಡಿಕೊಂಡು ಹೊರಟ್ಬಿಡೋಣ ಅಂತ ಪ್ಲ್ಯಾನ್. ರೆಸ್ಟೋರೆಂಟ್ ಸ್ಟೈಲ್ ಅಲ್ಲ, ಕೆಫೆ ಸ್ಟೈಲ್ ಸ್ಯಾಂಡ್ವಿಚಸ್. ಅದೊಂದು ಸ್ಟೈಲ್. ಸೊ ರೈಲ್ವೆ ಸ್ಟೇಷನಿಗೆ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನಾವು. ನಮ್ಮ ಮನೆಯಿಂದ 15 ನಿಮಿಷ ಆಗುತ್ತೆ ರೈಲ್ವೆ ಸ್ಟೇಷನ್ನು. 17 ನಿಮಿಷ ತೋರಿಸ್ತಾ ಇದೆ. ಟ್ರೈನ್ಗಿನ 10 ನಿಮಿಷ ಇದೆ. ನಾವು ಕಾಯ್ತಾ ಇರ್ಬೇಕಾದ್ರೆ ಒಂದು ಸಣ್ಣ ಇನ್ಫಾರ್ಮೇಷನು. ನಾವು ಯೂಶಲಿ ವೀಕೆಂಡ್ಸ್ ಟ್ರಾವೆಲ್ ಮಾಡ್ತೀವಿ ಸಿಟಿ ಕಡೆ ಹೋಗೋದಾದ್ರೆ, ಸಿಡ್ನಿ ಸೈಡ್ ಎಲ್ಲರೂ ಹೋಗಬೇಕಾದ್ರೆ. ಏನಕ್ಕೆ ಅದು ಕಾರಣ ಏನು ಅಂತಂದರೆ, ವೀಕೆಂಡಲ್ಲಿ ಪರ್ ಪರ್ಸನ್ $8 ಕ್ಯಾಪ್ ಇದೆ. $8 ಆದಮೇಲೆ ಇಟ್ ಬಿಕಮ್ಸ್ ಫ್ರೀ. ಎನಿ ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ ಬಿಕಮ್ಸ್ ಫ್ರೀ, ಈವನ್ ಇಫ್ ಯು ಟೇಕ್ ಟ್ರೈನ್, ಬಸ್, ಫೆರಿ. ಸೊ ಅನರ್ಗಿಂಗ್ ಆದರೆ ಮಕ್ಕಳಿಗೆ ಅದರ ಹಾಫ್ ಇರುತ್ತೆ. ಸೊ $4 ಅನರ್ಗಿಂಗ್ಗೆ. ನಮ್ಗೆ ಇಲ್ಲಿಂದ ಸಿಡ್ನಿಗೆ $8 ಆಗುತ್ತೆ, ವಾಪಸ್ ಬರೋದಕ್ಕೆ $5, $10 ಅದೇ ಆಗುತ್ತೆ. ಬಟ್ ಕ್ಯಾಪ್ $8 ಇರೋದ್ರಿಂದ ಏನಾಗುತ್ತೆ, ಖರ್ಚಾಗೋದು ಬರೀ $8 ಹೋಗಿ ಬರೋದಕ್ಕೆ. ಅದ್ರ ಜೊತೆಗೆ ಅಲ್ಲಿ ನೀವು ಸಿಡ್ನಿ ಒಳಗಡೆ ನೀವು ಎಷ್ಟಾದರೂ ಓಡಾಡಿ ಅದೆಲ್ಲ ಫ್ರೀ ಆಗಿಬಿಡುತ್ತೆ. ಬಸ್ ಹೋಯ್ತಂತೆ ನನ್ನಿಂದನ. ಸೊ ನಾವು ಸರ್ಕಿನಲ್ಲಿ ಇಳಿದು ಆಲ್ಫಾ ಸ್ಟ್ರೀಟ್ ಕಡೆ ಬಂದು 3:33 ಬಸ್ ಹತ್ತಿದ್ದೀವಿ. ಗೋಯಿಂಗ್ ಟುವರ್ಡ್ಸ್ ಬಾಂಡೈ ಬೀಚ್. ಬಸ್ಸಿಂದ ಇಳ್ಕೊಂಡ್ವಿ. ಬಸ್ ಸ್ಟಾಪ್ ಇಲ್ಲಿದೆ. ಬಸ್ ಹೋಯ್ತು. ಕ್ಯಾಂಬಲ್ ಪರೇಡ್, ಸೌತ್ ಬಾಂಡಿ ಕ್ಯಾಂಬಲ್ ಪರೇಡಲ್ಲಿ. ನೋಡಿ, ಫೇಮಸ್ ಬಾಂಡೈ ಬೀಚ್. ಈ ಬ್ಯಾಕ್ಗ್ರೌಂಡಲ್ಲಿ ಬಾಂಡೈ ಸಿಟಿ ಕೂಡ ಕಾಣುತ್ತೆ.
ಇಲ್ಲಿಂದ ಶುರುವಾಗುತ್ತೆ ನಿಮ್ಮದು ವಾಕ್ ವೇ. ಬಾಂಡೈ ಐಸ್ಬರ್ಗ್ ಬೀಚ್ ಕ್ಲಬ್. ಸೊ ಈ ವಾಕ್ ವೇನಲ್ಲಿ ನೀವು ಶುರು ಮಾಡ್ತಿದ್ದಂಗೆ ಮೊದಲು ನಿಮಗೆ ಸಿಗೋದು ಬಾಂಡೈ ಐಸ್ಬರ್ಗ್. ಭಾಳ ಫೇಮಸ್ ಕ್ಲಬ್ ಇದು. ಹೈ ಟೈಡ್ ಇದ್ದಾಗ ನಿಮಗೆ ಅಲ್ಲೇ ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಬರೋದು ಕಾಣುತ್ತೆ. ಸೊ ಇದ್ರ ಮೆಂಬರ್ಶಿಪ್ಗೆ ಏನೋ ಕೆಲವು ಕಂಡೀಷನ್ಸ್ ಇದೆ. ಇದು ಇಲ್ಲಿನ ಟ್ಯಾರಿಫ್. ಅಡಲ್ಟ್ಸ್ಗೆ $9, ಚೈಲ್ಡ್ಗೆ $6, ಫ್ಯಾಮಿಲಿ $25. ವೀಕ್ಡೇ 6 to 6:30 PM, ವೀಕೆಂಡ್ 6:30 to 6:30 PM. ಇಲ್ಲಿಂದ ಬಾಂಡೈ ಈ ವಾಕ್ ಶುರುವಾಗುತ್ತೆ ನಮ್ಮದು. ನಿಮಗೆ ಸಮುದ್ರದ ಪಕ್ಕದಲ್ಲೇ ನಡ್ಕೊಂಡು ಹೋಗ್ತಾರೆ ಉದ್ದಕ್ಕೂ ಪೂರ್ತಿ. ಬಂದಾಗ ನೋಡಿ ನೀರು ಇಲ್ಲಿ ತನಕ ಬಂದಿದೆ. ರಾಕ್ ಫಾರ್ಮೇಶನ್ ನೋಡಿ ಯಾವ ಥರ ನೋಡಿ ಹೇಗಿದೆ ರಾಕ್ ಫಾರ್ಮೇಶನ್. ಚೀಸ್ ಕೇಕ್ ಇದ್ದಂಗಿದೆ. ಮರಗಿನ ಅಂಗಡಿ. Bondi from the other side. ಒಂದು ಸಣ್ಣ ತಿಂಡಿ ಬ್ರೇಕ್ ಕುತ್ಕೊಂಡು ನಾವು ತಂದಿರೋ ಸ್ಯಾಂಡ್ವಿಚ್ ತಿಂದು ಪ್ಲಾಸ್ಟಿಕ್ನೆಲ್ಲ ಹುಷಾರಾಗಿ ಮತ್ತೆ ವಾಪಸ್ ಪ್ಯಾಕ್ ಮಾಡ್ಕೊಂಡು ತೊಗೊಂಡೋಗಿ ಕಾಫಿ ನನಗೇನು ಹೊಟ್ಟೆ ಸಿಗ್ತಾ ಇದೆ ನಿಮಗೆ ಒಂದು ತಿಂದು ಒಂದು ಸ್ಯಾಂಡ್ವಿಚ್ ಇರ್ತೀನಿ ನೋಡಿ. ಎಂಥ ಜಾಗ, ಈ ಜಾಗದಲ್ಲಿ ಕುತ್ಕೊಂಡು ತಿಂಡಿ ತಿನ್ನೋ ಮಜಾನೇ ಬೇರೆ. ನೋಡಿ ಏರೋಪ್ಲೇನ್ ಎಷ್ಟು ಕೆಳಗಡೆ ಹಾರ್ತಾ ಇದೆ ಅಂತ.
ನೋಡಿ ಊರಿನ ಬಿಳಿ ಕಾಗೆಗಳು, ಬಿಳಿ ಹಾಗೂ ಕಪ್ಪು. ನಮ್ಮೂರಲ್ಲಿ ತಮಾಷೆ ಮಾಡಲ್ವ ನಾವು, ಸುಳ್ಳು ಹೇಳೋರನ್ನ ಬಿಳಿ ಕಾಗೆ ಆರಿಸ್ಯ ನೀನು ಅನ್ನಲ್ವ. ಆಕಾರದಲ್ಲಿ ಎಲ್ಲ ರೀತಿಯಲ್ಲೂ ಕಾಗೆ ಥರ ಕಂಡ್ರು ಕೂಡ ಇವು ಆ್ಯಕ್ಚುಲಿ ಕಾಗೆಗಳಲ್ಲ, ಇವು ಮ್ಯಾಕ್ಪೈಗಳು. ಈ ಮ್ಯಾಕ್ಪೈಗಳ ಬಗ್ಗೆ ಕತೆ ಏನು ಅಂತಂದರೆ, ಇವು ಹೊಳೆಯುವಂಥ ವಸ್ತುಗಳನ್ನ ತೊಗೊಂಡೋಗಿ ಅವುಗಳ ಗೂಡಲ್ಲಿ ಸಿಂಗಾರ ಮಾಡ್ತಾವಂತೆ. ಅದು ಎಷ್ಟು ನಿಜನೇ ಸುಳ್ಳು ಗೊತ್ತಿಲ್ಲ. ಆದರೆ ಈ ಹೆಲಿಕಾಪ್ಟರ್ಗಳು ಶಾಕ್ನ ಮಾನಿಟರ್ ಮಾಡೋದಕ್ಕೆ ಅಂತ ಹಾರಾಡ್ತಾ ಇರ್ತವೆ ಅಂತ ಯಾರೋ ಹೇಳಿದ್ರು. ಕೆಳಗಡೆ ಸರ್ಫರ್ಸ್ ಇರ್ತಾರಲ್ಲ, ಸೊ ಅವ್ರ ಸೇಫ್ಟಿಗೋಸ್ಕರ ಇವು ಮಾನಿಟರ್ ಮಾಡ್ತಾ ಇರ್ತಾವಂತೆ. ಸೊ ಈ ವಾಕ್ ಮಧ್ಯದಲ್ಲಿ ಮತ್ತೆ ಈ ಥರ ಪಬ್ಲಿಕ್ ಜಿಮ್ಗಳಿದೆ. ಇದು ಮೆಕೆನ್ಸಿ ಬೇ ಅಂತ ತಮಾರಾಮ ಬೀಚ್ಗೆ ಸ್ವಲ್ಪ ಮುಂಚೆ ಸಿಗುತ್ತೆ. There's also sea urchins in